ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಖಿ ಭವ ಅನ್ನೋದು ಆಲ್ರೆಡಿ ನಾನು ಎಲ್ಲ ಆರ್ಟಿಸ್ಟ್ಗಳನ್ನು ಕೇಳ್ತಾ ಇದ್ದೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುವಂಥದ್ದು. ಆ ಚಿತ್ರಕ್ಕೆ ತಾವು ನಾಯಕ. ತಮ್ಮ ಪಾತ್ರದ ಬಗ್ಗೆ ವಿವರಿಸ್ತಾ ಹೋಗಿ. ನಾನು ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸುಖಿ ಭವ ಅಲ್ಲಿ. ವೈಭವ್ ಬಂದು ಸೆಂಟ್ರಲ್ ಕ್ಯಾರೆಕ್ಟ್ರು. ಸೊ ಅವ್ನ ಸುತ್ತಮುತ್ತ ನಡೆಯೋ ಒಂದು ಕಥೆನೇ ಸುಖಿ ಭವ. ಸೊ ವೈಭವ್ ಹೇಗೆ ಅಂದರೆ ಒಂದು ರೆಗ್ಯುಲರ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಅಂತ ಹೊಂದಿರೋ ಅಂಥ ಕ್ಯಾರೆಕ್ಟ್ರು. ಸೊ ನಮ್ಮೆಲ್ಲ ಸುತ್ತಮುತ್ತ ಫ್ರೆಂಡ್ಸಲ್ಲೂ ನಾವು ನೋಡಿರ್ತೀರಿ. ಸೊ ಒಂದು ವೆರಿ ಕಾಮನ್ ಕ್ಯಾರೆಕ್ಟರ್. ಬಟ್ ಸ್ಪೆಷಲ್ ಏನು ಅಂದರೆ ಅವನ ಲೈಫಲ್ಲಿ ಅವನು ಪ್ರೀತಿ ಹುಡುಕ್ತಾ ಇರ್ತಾನೆ. ಸೊ ತಂದೆ ಪ್ರೀತಿ, ಬಿಕಾಸ್ ಅವ್ನ ತಂದೆನೂ ಬಿಟ್ಟೋಗಿರ್ತಾರೆ, ಅವನಿಗೆ ತಂದೆ ತಾಯಿ ಎಲ್ಲ ಬಿಟ್ಟೋಗಿರ್ತಾರೆ. ಸೊ ಅವನ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ, ಅವನಿಗೋಸ್ಕರ ಇನ್ನೊಬ್ರು ಯಾರೋ ಪ್ರೀತಿ ಮಾಡ್ತಾ ಇರ್ತಾರೆ. ಸೊ ಆ ಥರ ಒಂದು ಅಷ್ಟು ಟ್ರಾವೆಲ್ ಆಗೋ ಅನ್ನೋ ಒಂದು ಕಥೆನೇ ಸುಖಿ ಭವ. ಓಕೆ, ನೀವು ಆಲ್ರೆಡಿ ಹೇಳ್ತಾ ಇದ್ರಿ ಒಂದು ಹೊಸಬ್ರು ಹಳಬ್ರು ಎಲ್ಲರ ಸಮಾಗಮ ಇರೋದ್ರಿಂದ ಒಂದು ಒಳ್ಳೆ ಒಂದು ಇದು ವಾತಾವರಣ ಸೃಷ್ಟಿಯಾಗಿರುತ್ತೆ ಅಲ್ಲಿ. ಶೂಟಿಂಗ್ ಅನುಭವ ಇದೆಲ್ಲ ಹಂಚ್ಕೊಳ್ಳಿ, ಯಾಕಂದರೆ ಬೇರೆ ಬೇರೆ ಆರ್ಟಿಸ್ಟು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ನೀವು ಬೇರೆ ಸಪ್ರೇಟ್ ಹೇಳೋದಾದರೆ ಶೂಟಿಂಗ್ ಅನುಭವ, ಆ ವಾತಾವರಣ ಹೇಗಿತ್ತು? ಯಾಕಂದರೆ ಹೊಸಬ್ರು ಹಳಬ್ರು ಎಲ್ಲ ಒಂದು ಸಮಾಗಮ, ಒಂದು ಒಳ್ಳೆ ಉತ್ಸಾಹಿ ತಂಡ ಸೇರಿಕೊಂಡಾಗ ಅಲ್ಲಿ ಕ್ರಿಯೇಟ್ ಆಗಿದ್ದೇನು? ನಾವು ಆಲ್ಮೋಸ್ಟ್ ಒಂದು 35-40 ಡೇಸ್ ಶೂಟ್ ಮಾಡಿದ್ದೀರಿ ಮೇಡಮ್. ಸೊ ಈ 35-40 ಡೇಸಲ್ಲೂ ಅಷ್ಟೇ ಒಂದು ದಿನಾನೂ ನನಗೆ ಅನಿಸಿಲ್ಲ ದಟ್ ಆಬ್ವಿಯಸ್ಲಿ ಶೂಟಿಂಗ್ ಮಾಡ್ತಾಯಿರಿ, ಬಟ್ ನನಗೆ ಏನು ಹೇಳ್ತಾರೆ, ಯು ಡೋಂಟ್ ಫೀಲ್ ದಟ್ ಎಕ್ಸಾಸ್ಟ್ ಆಗೋ ಥರ ಯಾವತ್ತೂ ಫೀಲ್ ಆಗಿಲ್ಲ. ಯಾಕಂದ್ರೆ ನಾವು 1.5 ಕಾಲ್ ಶೀಟು ಡಬಲ್ ಕಾಲ್ ಶೀಟ್ ಎಲ್ಲ ಮಾಡಿದ್ದೀರಿ. ಸ್ಟಿಲ್ ಆ ಎಕ್ಸೈಟ್ಮೆಂಟು ಹೋಲ್ಡ್ ಆಗಿದೆ. ಇವತ್ತು ಇವಾಗ ನೋಡಿ February 6th ರಿಲೀಸ್ ಇದೆ ಅಂದ್ಬಿಟ್ಟು ನಂಗೆ ಆಲ್ರೆಡಿ ಆಲ್ಮೋಸ್ಟ್ ಒಂದು 10 ದಿನ ಆಗಿದೆ, ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ. ಯಾಕಂದರೆ ಬಿಕಾಸ್ ಆಫ್ ಎಕ್ಸೈಟ್ಮೆಂಟ್. ಸೊ ಇನ್ನೊಂದು 15 ದಿನ ಮೋರ್ ಟು ಗೋ. ನಾವು ಆಲ್ಮೋಸ್ಟ್ ಸಕಲೇಶ್ಪುರದಲ್ಲಿ ಆ್ಯಂಡ್ ಉಡುಪಿಯಲ್ಲೂ ಶೂಟ್ ಮಾಡಿದ್ದೀರಿ. ಬ್ಯಾಂಗ್ಳೂರಲ್ಲಿ HSR ಆ ಕಡೆ ಬ್ಯಾಂಗ್ಳೂರು ಸ್ಕೆಡ್ಯೂಲ್ಸು ತುಂಬ ಚೆನ್ನಾಗಿತ್ತು. ಒಂದು ಫಾರ್ಮ್ ಹೌಸಲ್ಲಿ ಶೂಟ್ ಮಾಡಿದ್ರಿ ಆಲ್ಮೋಸ್ಟ್ ಒಂದು 6-7 ಡೇಸ್ ಏನೋ. ಅದೆಲ್ಲ ಡಬಲ್ ಕಾಲ್ ಶೀಟ್. ಸೊ ಯಾವತ್ತು ಅಷ್ಟು ಡಬಲ್ ಕಾಲ್ ಶೀಟ್ಸ್ ಮಾಡಿದ್ರೂ ನನಗೆ ಐ ನೆವರ್ ಫೆಲ್ಟ್ ಎಕ್ಸಾಸ್ಟೆಡ್. ಮೇ ಬಿ ಟೈಟ್ಲ್ ಅನಿಸುತ್ತೆ. ಟೈಟ್ಲಲ್ಲಿ ಆ ಪಾಸಿಟಿವಿಟಿ ಇರೋದಕ್ಕೆ ಮೇ ಬಿ ದ ಸೆಟ್ ಆಲ್ಸೋ ವಾಸ್ ಫುಲ್ ಆಫ್ ಪಾಸಿಟಿವ್, ಲವ್ಲಿ ಆ್ಯಕ್ಟರ್ಸು ಎಲ್ಲ ನನ್ನ ಕೋ ಆ್ಯಕ್ಟರ್ಸು, ಮತ್ತು ನಮ್ಮ ಸೀನಿಯರ್ ಆ್ಯಕ್ಟರ್ಸು ರವೀಂದ್ರನಾಥ್ ಸರು, ರವಿಶಂಕರ್ ಗೌಡ ಸರು, ಶೋಭರಾಜ್ ಸರು, ಇವರಿಂದ ಕಲಿಯೋದು ತುಂಬ ಇತ್ತು. ಆ್ಯಂಡ್ ಐ ಹ್ಯಾಡ್ ಫನ್ ಮ್ಯಾಮ್. ಓಕೆ, ಒಂದು ಫನ್ನಿ ಅಂದರೆ ವಾಸ್ತವಕ್ಕೆ ಹೋಗೋಣ. ಈಗ ಒಂದು ಸಮಾಜ ಅಂದಾಗ ಎಲ್ಲರೂ ಸುಖಿ ಭವ ಅಂತಲೇ ವಿಶ್ ಮಾಡಲ್ಲ. ಕೆಲವೊಂದು ಹಿತಶತ್ರುಗಳು ಇರ್ತಾರೆ, ವೈರಿಗಳು ಇರ್ತಾರೆ. ಆ ಥರದಲ್ಲಿ ಇದೆಯಾ ಅಂದರೆ ಸಿನಿಮಾದಲ್ಲಿ ಎಲ್ಲ ಸುಖಿ ಭವ ಅನ್ನೋ ಥರನೇ ಇರಲ್ಲ, ಅಂದರೆ ವಿಲನಿಶ್ ಇದೆಯಾ ನಿಮ್ಮಲ್ಲಿ? ಒಂದು ಆ್ಯಕ್ಷನ್ನು ವಿಲನಿಶು ಥರ ಇರುತ್ತಾ ಅಂತ? ಆ್ಯಕ್ಷನ್ ಬ್ಲಾಕ್ ಇದೆ, ಬಟ್ ವಿಲನಿಶ್ ಆಗಿ ಅಥವಾ ನಥಿಂಗ್ ಡಾರ್ಕ್ ಅಂತ ಏನೂ ಇಲ್ಲ ಮೇಡಮ್. ಅಂದರೆ ಏನು ನೆಗೆಟಿವ್ ಸೈಡ್ಸ್ ಇಲ್ಲ. ಅಂದರೆ ಟೈಟಲ್ ಸುಖಿ ಭವ ಅಂತ ಇರೋದ್ರಿಂದ ದ ಹೋಲ್ ಮೂವಿ ನಾವು ಸ್ಟಾರ್ಟ್ ಟು ಎಂಡ್, ಸೊ ಎವ್ರಿ ಒಂದೇ 20 ಮಿನಿಟ್ಸು 25 ಮಿನಿಟ್ಸ್ ಆದಮೇಲೆ ಒಂದು ಸುಖಿ ಭವ, ಲೈಕ್ ಯಾರಿಗೋ ಒಂದೇನೋ ಒಂದು ಒಳ್ಳೇದಾಗುತ್ತೆ. ಸೊ ಮೂವಿ ಎಂಡ್ವರೆಗೂ ಒಳ್ಳೇದಾಗ್ತಾನೆ ಇರುತ್ತೆ, ಬಟ್ ವೈಭವ್ಗೆ ಒಳ್ಳೇದಾಗದೆ ಲಾಸ್ಟಲ್ಲಿ. ಸೊ ಆ ಥರ ಮೇಡಮ್. ಲಾಸ್ಟಲ್ಲಿ ಸುಖಿ ಭವ ಯಾ ತುಂಬ ಪಾಸಿಟಿವ್ ಆಗಿ, ತುಂಬ ಕಲರ್ಫುಲ್ ಆಗಿ ಇರೋ ಸಿನಿಮಾ ಮೇಡಮ್. ಯಾವ ಥರ ಯಾವುದು ಡಾರ್ಕು ಆ್ಯಂಡ್ ಏನು ಹೇಳಿ ನೀವು ಏನೋದು ಹಿತಶತ್ರು ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್. ತುಂಬ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಫನ್ ಲವಿಂಗ್ ಸಿನಿಮಾ ಮೇಡಮ್. ಇದು ತುಂಬ ಕಾಮಿಡಿ ಇದೆ, ಲವ್ಲಿ ಕಾಮಿಡಿ ಇದೆ. ಆ್ಯಕ್ಚುಲಿ ಇವರು ನಮ್ಮ ಜಗ್ಗಿಯವರು, ಮೈತ್ರಿ ಜಗ್ಗಿಯವರು ಕಾಮಿಡಿ ಬ್ಯಾಂಗ್ ಆನ್ ಇದೆ. ಆಮೇಲೆ ಗೌರವ್ ಶೆಟ್ಟಿ, ನಿಖಿಲ್ ಮತ್ತು ಸಂತು, ಇವ್ರು 3 ಜನ, ಇವ್ರದ್ದೊಂದು ಕಾಮಿಡಿ ನಡೀತಾ ಇರುತ್ತೆ. ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಆ್ಯಕ್ಚುಲಿ ಜನ ಸಿನಿಮಾ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾರೆ. ಆ ಥರದ್ದೇ ಬೇಕಾಗಿರೋದು ಇವಾಗ ಅಲ್ವಾ? ಫುಲ್ ಫ್ಲೆಕ್ಸ್ಡ್ ಒಂದು ಎಂಟರ್ಟೈನ್ಮೆಂಟ್ ಬೇಕು ಆಡಿಯನ್ಸ್ಗೆ. ಆ ಥರ ಸಿನಿಮಾ ಸುಖಿ ಭವನ 100% ಮೇಡಮ್. ಒಳ್ಳೆ ಹಾಡುಗಳಿದೆ, ಒಂದು 4 ಹಾಡಿದೆ. ಇವಾಗ ಮೊನ್ನೆ ರೀಸೆಂಟಾಗಿ ಶರಣ್ ಸರ್ ಬೇಡ ಮಚಾ ಬೇಡ ಹಾಡಾಡ್ಕೊಟ್ರು. ಥ್ಯಾಂಕ್ ಯು ಶರಣ್ ಸರ್ ಹಾಡಾಡ್ಕೊಟ್ಟಿದ್ದಕ್ಕೆ. ಮೋಸ್ಟ್ಲಿ ನಿಮ್ಮ ವಾಯ್ಸಿಂದ ನಮಗೊಂದಷ್ಟು ಪುಷ್ ಸಿಗ್ತಾ ಇದೆ. ಆ್ಯಂಡ್ ಒಂದು ಒಳ್ಳೆ ನಮ್ಮ ಹೀರೋಯಿನ್ಸು ಅಷ್ಟೇ, ಒಂದು 2 ಹೀರೋಯಿನ್ಸು ಡ್ಯಾನ್ಸ್ ಆಡಿದ್ದಾರೆ ಒಂದು ಹಾಡು, ಅದು ತುಂಬ ಚೆನ್ನಾಗಿದೆ. ಒಳ್ಳೆ BJ ಭರತ್ ಅವರು ಮ್ಯೂಸಿಕ್ ಮಾಡಿರೋದು ಅದಕ್ಕೆ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಜರ್ನಿ ಸಾಂಗ್ ಇದೆ ನಂದು. ಸೊ ಹಿ ಗೋಸ್ ಇನ್ ಸರ್ಚ್ ಆಫ್ ಲವ್ ಆರ್ ಫಾದರ್. ಅದು ಜರ್ನಿ ಅಂದರೆ ನಾವು ಮೂವಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಒಳ್ಳೆ ಹಾಡುಗಳಿದೆ, ಮೆಲೋಡಿ ಹಾಡ್ಸ್ ಎಲ್ಲ. February 6th ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದೊಂದೇ, ಬನ್ನಿ, ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಿ. ಇನ್ನೊಂದು 2-3 ದಿನದಲ್ಲಿ ನಾವು ಟ್ರೈಲರು ಬಿಡುಗಡೆ ಮಾಡ್ತೀರಿ. ಟ್ರೈಲರು ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲೇ
ನಾವು ಈ ಫೆಬ್ರವರಿ 6ಗೆ ರಿಲೀಸ್ಗೂ ರೆಡಿ ಆಗಿದ್ದೀರಿ. ಆ್ಯಂಡ್ ಸ್ಪೆಷಲ್ ನೀವು ಆ್ಯಕ್ಚುಲಿ ನಮ್ಮ ಸಿನಿಮಾಲಿ ಸ್ಪೆಷಲ್ ಅಂತ ಕೇಳಿದ್ರೆ ಆ ಒಂದು ತಂದೆ ಮಗಂದೊಂದು ಬಾಂಡ್ ಇದೆ. ದಟ್ಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ. ನೀವು ಇವಾಗ ಹೆಂಗೆ ಅಂದರೆ ಇವಾಗ ಹುಡುಗರು ನಾವು ಜನರಲಿ ವಿ ಡೋಂಟ್ ಎಕ್ಸ್ಪ್ರೆಸ್, ತಂದೆ ತಾಯಿಗೆ ಆ ಪ್ರೀತಿ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಆ ಹೌ ಏನೋ ಒಂದು ಸನ್ ಫಾದರ್ ಹತ್ರ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅವ್ನು ಲವ್, ಆ ಬಾಂಡ್ ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ತುಂಬ ಸ್ಪೆಷಲ್ ಆಗಿದೆ ಆ ಒಂದು ಬಾಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಮ್ಯಾಮ್. ಯುವರ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.